ನಮಸ್ತೆ. ನೋಡಿ, ಇದು ಕಿಚನ್ಮಂಡಿ, ಅಲ್ಗಾಪುರ, ಓಬಳಾಪುರ, ಮಗಿಮನಹಳ್ಳಿ ಮಾರ್ಗವಾಗಿ ಹೋಗುವಂಥ ಮಾರ್ಗ. ಇದು ಸುಮಾರು ವರ್ಷಗಳಿಂದ ತೆಗ್ಗು ಮತ್ತು ರೋಡೆಲ್ಲ ಕಚ್ಚಾ ಆಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಇಲ್ಲಿ ಹರಹರ ದೇವಸ್ಥಾನ ಇದೆ. ಪ್ರತಿ ವರ್ಷಕ್ಕೆ ಏನಿಲ್ಲ ಅಂದರೆ ಒಂದು 30ರಿಂದ 40 ಇವೆಂಟ್ಸ್ಗಳು ನಡೀತವೆ. ಇದಕ್ಕೆ VIP ಕೂಡ ಬರ್ತಾರೆ. ಆದರೆ ಈ ರೋಡಲ್ಲಿ ತುಂಬ ಕಚ್ಚಾ ರೋಡ್ ಆಗಿದೆ. ತುಂಬ ವಿದ್ಯಾರ್ಥಿ ಮಕ್ಕಳು ಮತ್ತು ಇಲ್ಲಿ ಇತ್ತೀಚೆಗೆ ಬಸ್ಸುಗಳು ಕೂಡ ಓಡಾಡ್ತಾ ಇದ್ದಾವೆ. ಆದರೆ ಇದನ್ನು ಸರಿಯಾಗಿ ಮಾಡ್ಸೋಕ್ಕಾಗದೇ ಇರತಕ್ಕಂಥ PWD ಇದುವರೆಗೂ ಕಣ್ಮುಚ್ಕೊಂಡು ಕೂತಿದೆ. ಇಲ್ಲಿ ಕೂಡ ಅನೇಕ ಜನ PWD ಅಧಿಕಾರಿಗಳು ಓಡಾಡಿರ್ತಾರೆ. ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ಲ, ಕೂಡಲೇ ಅವರು ಎಚ್ಚೆತ್ತುಕೊಳ್ಬೇಕು. ಹಾಗೆಯೇ ಜನಸಾಮಾನ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತಂದರೆ ಈ ರಸ್ತೆಯನ್ನು ಸುಗಮಗೊಳಿಸಬೇಕು ಮತ್ತು ಈ ರಸ್ತೆಯನ್ನು ನವೀಕರಣಗೊಳಿಸಬೇಕು ಅಂತ ಹೇಳ್ತಾ ಇದ್ವಿ. ಹಾಗೆಯೇ ಬಹುಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದರೆ, ಇದು ಒಂದು ರೀತಿ ಅನಾಥ ಪ್ಲೇಸ್ ಆಗೋಗಿದೆ. ಇದನ್ನು ಕೂಡಲೇ PWD ಅಧಿಕಾರಿಗಳು ಮತ್ತು ಸಂಬಂಧಿಸಿರ್ತಕ್ಕಂಥ ತಹಸೀಲ್ದಾರ್ಗಳು ಮತ್ತು ಬೀದಿ ದೀಪಗಳು ಕೂಡ ಇಲ್ಲ ಈ ಪ್ರದೇಶದಲ್ಲಿ. ಬೀದಿ ದೀಪಗಳು ಕೂಡ ಹಾಳಾಗೋಗಿದ್ದಾವೆ. ಹಾಗಾಗಿ ಕೂಡಲೇ ಈ ರಸ್ತೆಯನ್ನು ನವೀಕರಿಸಬೇಕು ಅಂತೇಳಿ ನಾವು SFI ಇಂದ ಒತ್ತಾಯ ಮಾಡ್ತಾ ಇದ್ವಿ. ಇಲ್ಲದೇ ಇದ್ದರೆ ಬಹುತೇಕ ಈ ಗ್ರಾಮದಲ್ಲಿ ಪ್ರದೇಶದಲ್ಲಿ ಬರ್ತಕ್ಕಂಥ ಎಲ್ಲರನ್ನೂ ಕೂಡ ನಿಮ್ಮ ಇಲಾಖೆಗೆ ನಾವು ತಗೊಂಬಂದು ಕೂಡಿಸಬೇಕಾದಂಥ ಸಂದರ್ಭ ಬರಬಾರ್ದು. ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಕೂಡಲೇ ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಅನುದಾನವನ್ನು ಜಾರಿ ಮಾಡಿ ರಸ್ತೆಯನ್ನು ನವೀಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ವಿ. ನನ್ನ ಹೆಸರು ಡಾಕ್ಟರ್ ದುರ್ಬಸರಾಜ್ ಗುಳೇದಾಳ್.